ರಾಜ್ಯ ದಲಿತ ಕಾಂಗ್ರೆಸ್ ಸಚಿವರು ವರ್ಸಸ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಇಂಥದ್ದೊಂದು ಪರಿಸ್ಥಿತಿ ಕಾಂಗ್ರೆಸ್ನಲ್ಲಿ ನಿರ್ಮಾಣವಾಗಿದೆಯಾ? ಸುರ್ಜೇವಾಲಾ ವಿರುದ್ಧ ದಲಿತ ಸಚಿವರು ಅಸಮಾಧಾನಗೊಂಡಿದ್ದಾರೆ ಎನ್ನುವಂತಹ ಮಹತ್ವದ ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯವಾಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಈ ವಿಚಾರವಾಗಿ ಈಗ ಹೊಸ ತಲೆನೋವು ಶುರುವಾಗಿದೆ. ಪಕ್ಷದಲ್ಲಿ ನಮ್ಮ ಮಾತಿಗೆ ಸುರ್ಜೇವಾಲಾ ಮನ್ನಣೆ ನೀಡಲ್ಲ, ನಮ್ಮ ಅಭಿಪ್ರಾಯವನ್ನ ಆಲಿಸ್ತಿಲ್ಲ ಅಂತ ಹೇಳಿ ಸರ್ಕಾರದಲ್ಲಿರುವಂತಹ ದಲಿತ ಸಚಿವರು ಆರೋಪವನ್ನ ಮಾಡ್ತಿದ್ದಾರೆ ಎನ್ನುವಂತಹ ಮಹತ್ವದ ಮಾಹಿತಿ ಲಭ್ಯವಾಗ್ತಾ ಇರೋದು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಗಣಪತಿ ನೀಡ್ತಾ ಹೋಗ್ತಾರೆ. ಗಣಪತಿ, ದಲಿತ ಸಚಿವರು ವರ್ಸಸ್ ಸುರ್ಜೇವಾಲಾ ಇಂಥದ್ದೊಂದು ಸಿಚುವೇಶನ್ ಕಾಂಗ್ರೆಸ್ನಲ್ಲಿ ನಿರ್ಮಾಣ ಆಗಿರುವಂತದ್ದು ಯಾವ ಕಾರಣಕ್ಕೆ? ಸುರ್ಜೇವಾಲಾ ವಿರುದ್ಧ ಆರೋಪವನ್ನ ಮಾಡ್ತಾ ಇರುವಂತಹ ಆ ಸಚಿವರುಗಳು ಯಾರ್ಯಾರು? ವಿದ್ಯಾ, ಪ್ರಮುಖವಾಗಿ ಮೂವರು ಹಿರಿಯ ದಲಿತ ಸಚಿವರು ಈಗಾಗಲೇ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಯಾರಿದ್ರೆ ರಣದೀಪ್ ಸಿಂಗ್ ವಿರುದ್ಧ ಸಾಕಷ್ಟು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಕಾರಣ ಇಷ್ಟೇ, ಕೆಪಿಸಿಸಿ ಅಧ್ಯಕ್ಷರಾದಂತಹ ಡಿ.ಕೆ. ಶಿವಕುಮಾರ್ ಅವರ ಅಭಿಪ್ರಾಯಕ್ಕೆ ರಣದೀಪ್ ಸುರ್ಜೇವಾಲಾ ಅವರು ಏಕ ಅಭಿಪ್ರಾಯಕ್ಕೆ ಸಾಕಷ್ಟು ಮನ್ನಣೆಯನ್ನ ಕೊಡ್ತಾ ಇದ್ದಾರೆ. ಹಾಗಾದ್ರೆ ನಾವೆಲ್ಲರೂ ಹಿರಿಯ ಸಚಿವರು ಇದ್ರೂ ಕೂಡ ನಮ್ಮ ಅಭಿಪ್ರಾಯಕ್ಕೆ ಸಾಕಷ್ಟು ಮನ್ನಣೆಯನ್ನ ಕೊಡ್ತಾ ಇಲ್ಲ ಅಂತ ಒಂದಷ್ಟು ಆರೋಪ ಜೊತೆಗೆ ಅಸಮಾಧಾನ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಇದು ಕೇವಲ ಇವತ್ತಿನದಲ್ಲ, ಕಳೆದ 3-4 ತಿಂಗಳ ಹಿಂದಿನಿಂದಲೂ ಕೂಡ ಇವರು ಅಸಮಾಧಾನವನ್ನ ವ್ಯಕ್ತಪಡಿಸಿ ಜೊತೆಗೆ ಒಂದಷ್ಟು ಸಭೆ ಕೂಡ ಮಾಡಿದ್ರು. ಅಂದ್ರೆ ಸತೀಶ್ ಜಾರಕಿಹೊಳಿ ಅವರು ಇರ್ಬೋದು, ಪರಮೇಶ್ವರ್ ಅವರು ಇರ್ಬೋದು, ಹಾಗೆ ಕೆ.ಎಚ್. ಮುನಿಯಪ್ಪ ಅವರು ಇರ್ಬೋದು. ಈ ಮೂವರು ಸಚಿವರು ಈಗಾಗಲೇ ರಣದೀಪ್ ಸಿಂಗ್ ಸುರ್ಜೇವಾಲಾ ವಿರುದ್ಧ ಒಂದಷ್ಟು ಅಸಮಾಧಾನದ ಜೊತೆಗೆ ಆರೋಪ ಕೂಡ ಮಾಡ್ತಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರಿಗೆ ನೇರವಾಗಿ ಒಂದಷ್ಟು ಆರೋಪವನ್ನ, ಅಂದ್ರೆ ಇಲ್ಲಿರುವಂತಹ ಅಸಮಾಧಾನವನ್ನ ಒಂದಷ್ಟು ಮಾಹಿತಿಗಳನ್ನು ತಿಳಿಸ್ತಾರೆ. ಪ್ರಮುಖವಾಗಿ ನಾವು ಗಮನಿಸೋದಾದ್ರೆ ನೋಡಿ, ಈ ಹಿಂದೆ ಪರಿಷತ್ನ ನಾಮನಿರ್ದೇಶಕರಾದಂತಹ ಸುಧಾಮ್ ದಾಸ್ ಅವರು ಅವರ ಒಂದಷ್ಟು ಆಯ್ಕೆಯಲ್ಲಿ ಸಾಕಷ್ಟು ವಿರೋಧ ವ್ಯಕ್ತಪಡಿಸಿದ್ರು ಕೂಡ ಇವರ ಆಯ್ಕೆಗೆ ಮನ್ನಣೆನೇ ಇಲ್ಲ. ದಲಿತ ನಾಯಕರನ್ನ ಅಥವಾ ಬೇರೆ ವ್ಯಕ್ತಿಗಳನ್ನ ಆಯ್ಕೆ ಮಾಡಿ ಅಂತ ಇದೇ ಮೂವರು ಸಚಿವರು ನೇರವಾಗಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮುಂದೆ ಪ್ರಸ್ತಾಪ ಮಾಡ್ತಾರೆ. ಅದಕ್ಕೆ ಮನ್ನಣೆಯನ್ನೇ ಕೊಟ್ಟಿಲ್ಲ. ಕಾರಣ ಏನು ಅಂತಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಏನ್ ಪ್ರಸ್ತಾಪ ಮಾಡಿದ್ರು ಅದನ್ನೇ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ನೇರವಾಗಿ ಆಯ್ಕೆ ಮಾಡಿದ್ದಾರೆ ಅಂತ ಆರೋಪ ಆಗಿರುವಂತದ್ದು. ಅದರ ಬೆನ್ನಲ್ಲೇ ನಿಗಮ ಮಂಡಳಿಯ ಆಯ್ಕೆ ಆಯ್ತು. ಅಂದ್ರೆ ಒಂದಷ್ಟು ಶಾಸಕರು ಈಗಾಗಲೇ ಒಂದಷ್ಟು ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನವನ್ನ ಘೋಷಣೆಯನ್ನ ಮಾಡಲಾಯಿತು. ಆದ್ರೆ ಇಲ್ಲಿ ಎಷ್ಟು ನಾಯಕರು, ದಲಿತ ಸಮುದಾಯದ ನಾಯಕರು ಈಗಾಗಲೇ ನಿಗಮ ಮಂಡಳಿಯಲ್ಲಿ ಆಯ್ಕೆಯಾಗಿದ್ದಾರೆ ಅನ್ನೋದು ಕೂಡ ಒಂದಷ್ಟು ಪ್ರಶ್ನಾತೀತವಾಗಿದೆ. ಕಾರಣ ಇಷ್ಟೇನೆ, ಈ ಮೂವರು ನಾಯಕರು ಹೇಳಿರುವಂತಹ ವ್ಯಕ್ತಿಗಳಿಗೆ ಪ್ರಾಧಾನ್ಯತೆ ಕಡಿಮೆ ಆಗಿದೆ. ಕಾರಣ ಇಷ್ಟೇ, ಡಿ.ಕೆ. ಶಿವಕುಮಾರ್ ಅವರು ಯಾವೆಲ್ಲ ಹೆಸರನ್ನ ಕೊಟ್ಟಿದ್ದಾರೆ ಆ ಹೆಸರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನ ಕೊಡಲಾಗಿದೆ ಅಂತ ನೇರವಾಗಿ ಆರೋಪವನ್ನ ಮಾಡ್ತಿರುವಂತದ್ದು. ಇನ್ನು ಮೂರನೇ ಕಂಡೀಷನ್ ಹೇಳೋದಾದ್ರೆ ನೋಡಿ, ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಈಗಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ಮಾತಿಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮನ್ನಣೆ ಹಾಕೋದಾದ್ರೆ ಮುಂದಿನ ಈ ಲೋಕಸಭಾ ಚುನಾವಣೆಯಲ್ಲಿ ಸೋಲು ಗೆಲುವಿನ ಪ್ರಶ್ನೆ ಬಂದಾಗ ನಮ್ಮನ್ನ ಪ್ರಶ್ನೆ ಮಾಡಬೇಡಿ, ನಮ್ಮ ಸಮುದಾಯವನ್ನ ಪ್ರಶ್ನೆ ಮಾಡಬೇಡಿ. ನಾಳೆ ಏಕಾಏಕಿ ಈ ಸಮುದಾಯದಲ್ಲಿ ಅಥವಾ ಒಂದಷ್ಟು ಮೀಸಲಾತಿ ಇರುವಂತಹ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ಅಥವಾ ನಾವು ಆಯ್ಕೆ ಮಾಡುವಂತ ಅಭ್ಯರ್ಥಿಗಳನ್ನ ನೀವು ಆಯ್ಕೆ ಮಾಡಬೇಕಾಗತ್ತೆ, ಹೆಸರು ಸೂಚಿಸಬೇಕಾಗತ್ತೆ. ನೀವು ಏಕಾಏಕಿ ವ್ಯಕ್ತಿಯ ಅಭಿಪ್ರಾಯಕ್ಕೆ ಮನ್ನಣೆ ಕೊಡೋದಾದ್ರೆ ನಾವಿಲ್ಲಿರುವಂತದ್ದು ಸರ್ವಸಾಮಾನ್ಯ ಆಗುತ್ತೆ. ನಮ್ಮ ಹಿರಿಯರ ಮಾತಿಗೆ ಮನ್ನಣೆನೇ ಇಲ್ವಾ? ಈ ರೀತಿಯಾದಂತಹ ಪ್ರಶ್ನಾತೀತ ಒಂದಷ್ಟು ಪ್ರಶ್ನೆಗಳನ್ನ ಈಗಾಗಲೇ ಹೈಕಮಾಂಡ್ ನಾಯಕರ ಮುಂದೆ ಇಡುವಂತ ಒಂದಷ್ಟು ನಾಯಕರು ಈಗಾಗಲೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಈಗಾಗಲೇ ಚರ್ಚೆಯನ್ನ ಮಾಡಿರುವಂತದ್ದು. ವಿಜಯಶ್ರೀ, ಥ್ಯಾಂಕ್ ಯು ಗಣಪತಿ, ನಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.